ಹಲೋ ಮಕ್ಕಳೇ, ಸೊ ಎಲ್ಲರೂ ಹೇಗಿದ್ದೀರಾ? ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್. ಸೊ ಇವತ್ತಿನ ಒಂದು ಶಾರ್ಟ್ ಫಾರ್ಮ್ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅನ್ನೋದನ್ನ ನಿಮ್ಮ ತಮ್ಲೈನಲ್ಲೇ ಗೊತ್ತಾಗಿರುತ್ತೆ. ಸೊ ಈ ಒಂದು ಕ್ಲಾಸಲ್ಲಿ ಕೆಮಿಸ್ಟ್ರಿಯಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಲಾಗು ಮತ್ತು ಆ್ಯಂಟಿ ಲಾಗು ಖಂಡಿತ ತುಂಬ ಕಷ್ಟ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಅದನ್ನು ಕ್ಲರ್ಕ್ಸ್ ಟೇಬಲ್ ಇಲ್ಲದೇ ನಿಮ್ಮ ಲಾಗು ಮತ್ತು ಆ್ಯಂಟಿ ಲಾಗ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಹೇಗೆ ಸಿಂಪಲ್ ಸ್ಟೆಪ್ಸಲ್ಲಿ ಸಾಲ್ವ್ ಮಾಡೋದು ಅಂತ ಈ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ನಮ್ಮ ಆ್ಯಪ್ನ ಗೂಗಲ್ ಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವ ಎಲ್ಲ ಬೆನಿಫಿಟ್ಸ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಮಕ್ಕಳೇ, ಸೊ ಲಾಗು ಮತ್ತು ಆ್ಯಂಟಿ ಲಾಗು ಕ್ಲರ್ಕ್ಸ್ ಟೇಬಲ್ ಇಲ್ಲದೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ನಾನು ಪ್ರಾಬ್ಲಮ್ಸ್ನ ತರ್ತೀನಿ, ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ತೀನಿ. ಅಟ್ ದಿ ಎಂಡ್ ಆಫ್ ದಿ ಕ್ಲಾಸಲ್ಲಿ ನಿಮಗೆ ಹೋಮ್ವರ್ಕ್ಸ್ ಅಂತ ಕೊಟ್ಟಿರ್ತೀನಿ, ನೀವು ಮನೇಲಿ ಕೂತ್ಕೊಂಡು ಸಾಲ್ವ್ ಮಾಡಿ. ಅದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ನಿಮ್ಮ ಲೈವ್ ಸೆಕ್ಷನ್ಗೆ ಬಂದು ನಿಮ್ಮ ಡೌಟ್ಸ್ ನಾವು ಕ್ಲಾರಿಫೈ ಮಾಡ್ತೀವಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಬನ್ನಿ ಪ್ರಾಬ್ಲಮ್ಸ್ಗೆ ಹೋಗೋಣ. ಎಸ್, ಸೊ ಮ್ಯಾಥಮೆಟಿಕ್ಸ್ ಇನ್ ಕೆಮಿಸ್ಟ್ರಿ ತುಂಬ ದೊಡ್ಡ ತಲೆನೋವು ಅಲ್ವಾ? ಹೌದು. ಫ್ರಮ್ ಕನ್ಫ್ಯೂಷನ್ ಟು ಕ್ಲಾರಿಟಿ, ಲಾಗ್ ಆ್ಯಂಡ್ ಆ್ಯಂಟಿ ಲಾಗ್ ಎಕ್ಸ್ಪ್ಲೈನ್ಡ್ ವಿತೌಟ್ ಯೂಸಿಂಗ್ ಕ್ಲರ್ಕ್ಸ್ ಟೇಬಲ್. ಈ ಪಾಯಿಂಟ್ನ ನೀವು ನೋಟ್ ಮಾಡಬೇಕು. ಕ್ಲರ್ಕ್ಸ್ ಟೇಬಲ್ ಇಲ್ಲದೇ ನಾನು ನಿಮಗೆ ಸಾಲ್ವ್ ಮಾಡಿಸ್ತೀನಿ. ಸೊ ಇದೆಲ್ಲ ನಿಮಗೆ JEE, ನೀಟು ಮತ್ತು CETಯಲ್ಲಿ ನೀವು ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಅಲ್ಲಿ ನಿಮಗೆ ಕ್ಲರ್ಕ್ಸ್ ಟೇಬಲ್ ಯಾರು ಕೊಡಲ್ಲ, ಕ್ಯಾಲ್ಸಿ ಕೂಡ ಕೊಡಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ತಕ್ಷಣವೇ ಹೋಗೋಣ. ಎಸ್, ಲಾಗರಿದಮ್ಸ್. ಸೊ ಲಾಗರಿದಮ್ಸ್ ಫಸ್ಟ್ ಏನಕ್ಕೆ ಎಕ್ಸಿಸ್ಟ್ ಆಯಿತು ಅಂದರೆ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಅಥವಾ ದೊಡ್ಡ ದೊಡ್ಡ ನಂಬರ್ಸ್ನ ಸಿಂಪ್ಲಿಫೈ ವೇಲ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಲಾಗರಿದಮ್ಸ್ನ ಇನ್ವರ್ಟ್ ಮಾಡಿರ್ತಾರೆ. ಓಕೆ, ಎಸ್. ಇವಾಗ ಲಾಗರಿದಮ್ಸ್ನ ಕ್ಲರ್ಕ್ಸ್ ಟೇಬಲ್ ಇಲ್ಲದೆ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸ್ನ ಹೇಳ್ಕೊಡ್ತೀನಿ. ಅದನ್ನು ನೀವು ಬಹ್ಯಾಟ್ ಮಾಡ್ಕೋಬೇಕು. ತುಂಬ ಈಸಿ ಇದೆ. ಸೊ ಫಸ್ಟ್ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು. ಲಾಗ್ 1 = 0. ನೆಕ್ಸ್ಟ್ ಲಾಗ್ 2 = 0.30. ನೆಕ್ಸ್ಟ್ ಲಾಗ್ 3 = 0.47, ಲಾಗ್ 4 = 0.60, ಲಾಗ್ 5 = 0.69, and log 6 = 0.77, and log 7 = 0.84, log 8 = 0.90, log 9 = 0.95, and log 10 = 1. ಸೊ ಈ ಒಂದು ಟೇಬಲ್ ಏನಾದರೂ ನೀವು ಗಂಟು ಪಟ್ಟ ಮಾಡ್ಕೊಬಿಟ್ರೆ, ನಿಮ್ಮ ಕ್ಲರ್ಕ್ಸ್ ಟೇಬಲ್ ಇಲ್ದೇ ಯಾವುದೇ ಪ್ರಾಬ್ಲಮ್, ಯಾವುದೇ ಕ್ವಶನ್ ಕೊಟ್ಟರು ನೀವು ಲಾಗ್ ಟೇಬಲ್ಸ್ನ ಕಂಡು ಹಿಡ್ಕೋಬೋದು. ಓಕೆ, ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಒಂದು 10 ಸತಿ ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ. log 1, log 2, log 3, log 4, log 5, log 6, log 7, log 8, log 9, log 10. ಅರ್ಥ ಆಯ್ತಲ್ಲ? ಓಕೆ, ಈಗ ಬನ್ನಿ ಕ್ವೆಶನ್ಗೆ ಹೋಗೋಣ. ಸೊ ಹೇಗೆ ಈ ಒಂದು ಲಾಗ್ ಟೇಬಲ್ನ ನಾವು ಕಲ್ತ್ಕೊಂಡಿದ್ದೀವಲ್ಲ, ಈ ಟೇಬಲ್ನ ಇಟ್ಕೊಂಡು ಕೊಟ್ಟಿರೋ ಕ್ವೆಶನ್ನ ಸಾಲ್ವ್ ಮಾಡೋಣ. ಇವಾಗ ಇಲ್ಲಿ ಒಂದು ಸಿಂಪಲ್ ಕ್ವೆಶನ್ ಇದೆ. ಸೊ ಏನಂತ ಕೇಳಿದ್ರೆ, ಸಾಲ್ವ್ ಲಾಗ್ ಅಂತ ಕೊಟ್ಟಿದ್ದಾರೆ. ಯೆಲ್ಲೋ ಕಲರ್ ಯೂಸ್ ಮಾಡಲ, ಯಾವ ಕಲರ್ ಯೂಸ್ ಮಾಡಲಿ? ರೆಡ್ ಯೂಸ್ ಮಾಡ್ತೀನಿ. ರೆಡ್ ಒಂದು ಸ್ವಲ್ಪ ಹೈಲೈಟೆಡ್ ಆಗಿ ಕಾಣಿಸುತ್ತೆ ಅಲ್ವಾ? ಎಸ್, ಲಾಗ್ ವ್ಯಾಲ್ಯೂ ಕಂಡುಹಿಡಬೇಕು. ಫಸ್ಟ್ ಕ್ವೆಶನ್ 1 3 3 4 ಅಂತ ಇದೆ. ಸೊ ಹೇಗೆ ಸರ್ ಸಾಲ್ವ್ ಮಾಡೋದು? ನೀಟಾಗಿ ನೋಡ್ಕೊಳ್ಳಿ ಮಕ್ಕಳೇ, ಇಟ್ಸ್ ವೆರಿ ಈಸಿ. ಸೊಲ್ಯೂಷನ್ ಬರ್ಕೊಳ್ಳೋಣ. ಸೊ ಏನು ಕಂಡುಹಿಡ್ಕೋಬೇಕು? ಲಾಗ್ ಆಫ್ 1 3 4 3 ಇದು ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ? ಸೊ ಫಸ್ಟ್ ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕಂದ್ರೆ, ಈ 1 3 4 3 ನಂಬರ್ನ ಸ್ಪ್ಲಿಟ್ ಮಾಡ್ಕೋಬೇಕು. ಯಾವ ಥರ ಸ್ಪ್ಲಿಟ್ ಮಾಡ್ಕೋಬೇಕಂದ್ರೆ, ಇಲ್ಲಿ ನೋಡಿ ಹೀಗೆ ಸ್ಪ್ಲಿಟ್ ಮಾಡ್ಕೋಬೇಕು. ಲಾಗ್ ಆಫ್, ಇಲ್ಲಿ ನೋಡಿ ಇಲ್ಲಿ ಡೆಸಿಮಲ್ ಇದೆ ಅಂತ ಅಸ್ಯೂಮ್ ಮಾಡ್ಕೋಬೋದಾ? 3 ಆದಮೇಲೆ ಡೆಸಿಮಲ್ ಇದೆ ಅಂತ ಅಸ್ಯೂಮ್ ಮಾಡ್ಕೋಬೋದಾ? ಅದನ್ನು ಶಿಫ್ಟ್ ಮಾಡಿ. ಎಲ್ಲಿ ತನಕ ಶಿಫ್ಟ್ ಮಾಡಬೇಕಂದ್ರೆ 1 ತನಕ ಶಿಫ್ಟ್ ಮಾಡಬೇಕು. ಸೊ 1 2 3. ಸೊ ನೋಡಿ 1 2 3 3 ಸತಿ ಶಿಫ್ಟ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ? 1.3 × 10³ ಅಂತ ಆಗುತ್ತೆ. ಅಂದರೆ 10 ಪವರ್ಸಲ್ಲಿ ಬರ್ಕೋತಾ ಇದ್ದೀನಿ. ಅರ್ಥ ಆಗ್ತಿದೆ ಎಲ್ಲ ಹೆಂಗೆ ಅಂತ? ಸೊ 1 2 3 ಎಷ್ಟೇ ನಂಬರ್ ಇದ್ರೂ ಮಿನಿಮಮ್ 1 ಅಥವಾ ಫಸ್ಟ್ ನಂಬರ್ ಏನಿರುತ್ತೋ ಅದ್ರ ಪಕ್ಕ ಇಳಿಸ್ಕೋಬೇಕು. ಸೊ ಡೆಸಿಮಲ್ಸ್ ಮುಂದೋದ್ರೆ ಪವರ್ ಪಾಸಿಟಿವ್ ಆಗುತ್ತೆ, ಡೆಸಿಮಲ್ ಹಿಂದೋದ್ರೆ ಪವರ್ ನೆಗೆಟಿವ್ ಆಗುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೋಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ, ಲಾಗಲ್ಲಿ ಒಂದು ಐಡೆಂಟಿಟಿ ಇದೆ. ಸೊ ಏನು ಐಡೆಂಟಿಟಿ ಅಂತ ಕೇಳಿದ್ರೆ, ಇಲ್ಲಿ ನೋಡಿ ಇದು ಒಂದು ಐಡೆಂಟಿಟಿ ನೀವು ತಲೆಯಲ್ಲಿ ಇಟ್ಕೋಬೇಕು. ಇಲ್ಲಿ ಬರ್ದಿರ್ತೀನಿ ನೋಡಿ ನಾನು. ಸೊ ಲಾಗ್ ಆಫ್, ನೋಡಿ ಇಲ್ಲಿ ಬರ್ದಿರ್ತೀನಿ, ಲಾಗ್ ಆಫ್ A × B = log A ಪ್ಲಸ್ ಲಾಗ್ B ಅಂತ ಒಂದು ಐಡೆಂಟಿಟಿ ಇದೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಲಾಗ್ ಆಫ್ A × B = ಲಾಗ್ ಆಫ್ A ಪ್ಲಸ್ ಲಾಗ್ ಆಫ್ B ಅಂತ. ಅದ್ರದ್ದು ಉಲ್ಟಾ ಲಾಗ್ × A × B ಅಂತ ಆಗುತ್ತೆ. ಓಕೆ, ಸೊ ಈ ಒಂದು ಐಡೆಂಟಿಟಿನ ತಲೆಯಲ್ಲಿ ಇಟ್ಕೊಂಡು ಸಾಲ್ವ್ ಮಾಡೋಕ್ಕೆ ಶುರು ಮಾಡೋಣ. ಇಲ್ಲಿ ನೋಡಿ, ಇವಾಗ ಸ್ಪ್ಲಿಟ್ ಮಾಡ್ತೀನಿ. ಸೊ ಲಾಗ್ ಆಫ್ 1.3 ಪ್ಲಸ್ ಲಾಗ್ ಆಫ್ 10³ ಅರ್ಥ ಆಗ್ತಿದೆಯಾ? ಸೆಕೆಂಡ್ ಸ್ಟೆಪ್ಪು.
ಇವಾಗ ಥರ್ಡ್ ಸ್ಟೆಪ್ಗೆ ಬರೋಣ. ಲಾಗ್ ಆಫ್ 1.3 ಅಂತ ಇದೆ. ಇವಾಗ ಟೇಬಲ್ನ ಯೂಸ್ ಮಾಡ್ಕೋಬೇಕು. ಲಾಗ್ ಆಫ್ 1.3 ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಲಾಗ್ ಆಫ್ 1.3 ಇದ್ರ ಮಧ್ಯದಲ್ಲಿ ಬರುತ್ತೆ ಅಂತ ಅನ್ಕೋಬೋದಾ? ಲಾಗ್ ಆಫ್ 1.3 ಇದ್ರ ಮಧ್ಯದಲ್ಲಿ ಇದೆ ಅಂತ. ಅವಾಗ ನೀವೇನು ಮಾಡಬೇಕಂದ್ರೆ ಇದು ಎರಡನ್ನೂ ಆ್ಯಡ್ ಮಾಡ್ಕೋಬೇಕು. 0 + 0.03 ಎಷ್ಟಾಗುತ್ತೆ? ಸೇಮ್ ವ್ಯಾಲ್ಯೂ 0.30 ಡಿವೈಡೆಡ್ ಬೈ 2 ಮಾಡ್ಕೋಬೇಕಷ್ಟೇ. ಸೊ 0 + 0.30 ದಿ ಎಂಟೈರ್ ಥಿಂಗ್ ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ಮಧ್ಯದಲ್ಲಿ ಬರ್ತಿದೆಯಲ್ಲ ವ್ಯಾಲ್ಯೂ, ಅದಕ್ಕೆ. ಸೊ ಅವಾಗ ಏನಾಗುತ್ತೆ? ಸೊ 0 ಏನು ಲೆಕ್ಕಕ್ಕೆ ಬರಲ್ಲ, 2 1 2 15 ಅಂದರೆ 0.15 ಬರುತ್ತಾ? ನೋಡಿ, ಇದಕ್ಕೂ ಕ್ಯಾಲ್ಸಿಯ ನೆಸೆಸಿಟಿ ಇಲ್ಲ, 0.15 ಬಂತು. ಸೊ ಲಾಗ್ ಆಫ್ 1.3 ಅಂದರೆ ಎಷ್ಟು ಬಂತು ಮಕ್ಕಳೇ? 0.15. ಅರ್ಥ ಆಗ್ತಿದೆಯಲ್ವಾ? ಎಸ್. ನಾವು ಲಾಗ್ ಆಫ್ 10⁻³ ಅಂದರೆ ಲಾಗ್ 10 ವ್ಯಾಲ್ಯೂ ಎಷ್ಟು? ಲಾಗ್ 10 ವ್ಯಾಲ್ಯೂ 1. ಸೊ ಪವರ್ನ ಹಂಗೆ ಬರ್ಕೋಬೋದು. ಸೊ ಇದು 3 ಆಗುತ್ತೆ. ಅಂದರೆ ಆ್ಯಕ್ಚುಲಿ ಇದಕ್ಕೂ ಒಂದು ಐಡೆಂಟಿಟಿ ಇದೆ. ಇದ್ರದ್ದು ಐಡೆಂಟಿಟಿ ಏನಂತ ಕೇಳಿದ್ರೆ ಲಾಗ್ ಆಫ್ 10⁻x = x ಅಂತ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಎಸ್. ನಾವು ಫೈನಲಿ ಅಡಿಷನ್ ಮಾಡೋಣ. 3 + 0.15 ಎಷ್ಟಾಯಿತು? 3.15. ನೋಡಿ, ಇಷ್ಟೇ ಸಿಂಪಲ್. ನೋಡಿ, ನಾನು ಎಲ್ಲೂ ಕರೆಕ್ಟ್ ಸ್ಟೇಬಲ್ ಯೂಸ್ ಮಾಡಿಲ್ಲ, ಎಲ್ಲೂ ಕ್ಯಾಲ್ಸಿ ಯೂಸ್ ಮಾಡಿಲ್ಲ, ಸಾಲ್ವ್ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಎಸ್, ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವೆಶನ್ ಏನಿದೆ? ಲಾಗ್ ಆಫ್, ನಿಮಗೆ ಗೊತ್ತಿದ್ರೆ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಲಾಗ್ ಆಫ್ 7592 ಅಂತ ಇದೆ. ಸೇಮ್ ಸ್ಟೆಪ್ಪು ಬರ್ಕೊಬಿಡೋಣ. ಸೊ ಲಾಗ್ ಆಫ್ 7592. ಓಕೆ, ಏನು ಮಾಡಬೇಕು ಮಕ್ಕಳೇ? ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕಲ್ವಾ? ಹೇಗೆ ಸ್ಪ್ಲಿಟ್ ಮಾಡ್ಕೋತೀರಾ? ಸೊ ಇದನ್ನ ನಾನು ಲಾಗ್ ಆಫ್, ನೋಡಿ 1 2 3 ಅಂದರೆ 7.5 ಹೆಂಗೆ ಮಾಡ್ಕೋಬೋದು? ಪ್ಲಸ್ ಲಾಗ್ ಆಫ್ 10⁻³ ಕರೆಕ್ಟ್ ಅಲ್ವಾ? ನೋಡಿ, ಒಂದು ಸ್ಟೆಪ್ ಮಿಸ್ ಮಾಡ್ಕೊಂಡಿದ್ದೀನಿ ನಾನು, ಅಂದರೆ ಸ್ಪ್ಲಿಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಲಾಗ್ ಆಫ್ 7.5 ಎಲ್ಲಿದೆ ಅಂತ ನೋಡೋಣ. ಲಾಗ್ ಆಫ್ 7.5 ನನಗೆ ಕಾಣಿಸ್ತಾ ಇಲ್ಲ, ಬಟ್ 7.5 ಇದ್ರ ಎರಡು ಮಧ್ಯದಲ್ಲಿ ತಾನೇ ಬರಬೇಕು. ಸೊ ಇದು ಎರಡನ್ನೂ ಕೂಡಿಸ್ಕೊಂಡು ಡಿವೈಡೆಡ್ ಬೈ 2 ಮಾಡ್ಕೋಬೇಕು. ಅದನ್ನು ಸಾಲ್ವ್ ಮಾಡ್ಕೊಬಿಡೋಣ. 0.84 ಪ್ಲಸ್ 0.90 ಡಿವೈಡೆಡ್ ಬೈ 2 ಮಾಡಬೇಕು ಅಲ್ವಾ? ಆನ್ಸರ್ ಏನು ಬರುತ್ತೆ? 84 + 90 ಅಂದರೆ 4 ಹಂಗೆ ಬಂತು. 16 17 174 ಅಲ್ವಾ? 174 ಡಿವೈಡೆಡ್ ಬೈ 2 ಅಂದರೆ ಇಲ್ಲಿ ನೋಡಿ, 2 1s 2 4s 2 5s 10 2 6s 12 2 7s 14 2 8s 16 ಅಲ್ವಾ? 2 8s 16 1 ಕ್ಯಾರಿ 2 7s 14. ಸೊ ಫೈನಲ್ ಆನ್ಸರ್ ಎಷ್ಟು ಬಂತು ನಮಗೆ? 87 ಬಂತು ಅಲ್ವಾ ಮಕ್ಕಳೇ? ಅಂದರೆ 0.87 ಅಂತ ಅರ್ಥ. ಸೊ ಲಾಗ್ ಆಫ್ 7.5 ಅಂದರೆ ಎಷ್ಟು ಬಂತು? 0.87 ಪ್ಲಸ್ ಲಾಗ್ ಆಫ್ 10⁻³ ಅಂದರೆ ಪವರ್ ಮೇಲೆ ಏನಿದೆ ನಂಬರ್ನ ಡೈರೆಕ್ಟಾಗಿ ಹಾಕೋಬಿಡೋದು, 3 ಅಂತ ಹಾಕೋತೀವಿ. ಸೊ ಅವಾಗ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಮಕ್ಕಳೇ ನನಗೆ? ಸೊ 3.87. ನೋಡಿ ಎಷ್ಟು ಸಿಂಪಲ್ ಆಗಿದೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ನೀವು ಕ್ಯಾಲ್ಸಿಲ್ ಏನಾದರೂ ಇದನ್ನು ಹಾಕಿದ್ರೆ ಡೆಸಿಮಲ್ ಆಗಿ ಇನ್ನೊಂದು ನಂಬರ್ ಆಗಿ ಬರುತ್ತೆ ಗೊತ್ತಾ? ಥರ್ಡ್ ಪ್ಲೇಸ್ ವ್ಯಾಲ್ಯೂ ಅದು ಒಂದು ಚೂರು ಆಲ್ಟ್ರ್ ಆಗ್ಬೋದು, ಬಟ್ ದ ಮೇಯ್ನ್ ನಂಬರ್ ವಿಲ್ ಬಿ ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ? ಸೊ ಬನ್ನಿ ಬೇಗ 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 ಇನ್ನೊಂದು ಪ್ರಾಬ್ಲಮ್ ಶುರು ಮಾಡ್ಕೊಬಿಡೋಣ. ಎಸ್, ಲಾಗ್ ಆಫ್ 1000 ಅಂತ ಇದೆ. ಲಾಗ್ ಆಫ್ ಏನಂತ ಇದೆ? 1000. ಇಟ್ ಈಸ್ ವೆರಿ ಸಿಂಪಲ್. ಸೊಲ್ಯೂಷನ್ ಮಾಡ್ಕೊಬಿಡೋಣ. ಸೊ ಲಾಗ್ ಆಫ್ ಏನು ಕಂಡುಹಿಡಿಬೇಕು? 1000 ಅಲ್ವಾ? ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ಕೋಬೋದು? ಲಾಗ್ ಆಫ್, ನೋಡಿ ಡೆಸಿಮಲ್ ಶಿಫ್ಟ್ ಮಾಡೋಣ. 1 2 3 ಅಲ್ವಾ? ಸೊ 1 × 10⁻³ ಅಂತ ಶಿಫ್ಟ್ ಮಾಡ್ಕೋಬೋದಾ? ಇವಾಗ ಏನು ಮಾಡಬೇಕು? ಲಾಗ್ನ ಸ್ಪ್ಲಿಟ್ ಮಾಡಬೇಕು. ಸೊ ಲಾಗ್ 1 ಪ್ಲಸ್ ಲಾಗ್ ಆಫ್ 10⁻³ ಅರ್ಥ ಆಗ್ತಿದೆಯಾ ಮಕ್ಕಳೇ? ವಾಟ್ ಈಸ್ ಲಾಗ್ 1? ಲಾಗ್ 1 ಅಂದರೆ 0 ಪ್ಲಸ್ ಲಾಗ್ 10⁻³ ಅಂದರೆ 3 ಅಂತ ಅರ್ಥ. ಸೊ ಫೈನಲ್ ಆನ್ಸರ್ ಎಷ್ಟು ಬಂತು ನನಗೆ? 3 ಅಂತ ಬಂತು. ಇಷ್ಟೇ. ಅರ್ಥ ಆಗ್ತಿದೆಯಲ್ಲ? ಈ ಒಂದು ಟೇಬಲ್ ಏನಾದರೂ ನಿಮ್ಗೆ ಜ್ಞಾಪಕ ಇತ್ತು ಅಂದರೆ ನೀವು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಎಸ್, ಇದು ಲಾಗ್ದು ವ್ಯಾಲ್ಯೂ. ಇವಾಗ ಆ್ಯಂಟಿ ಲಾಗಿಗೆ ಹೋಗೋಣ. ಅರ್ಥ ಆಗ್ತಿದೆಯಲ್ಲ? ಎಸ್, ಇವಾಗ ನೆಕ್ಸ್ಟು ಆ್ಯಂಟಿ ಲಾಗ್. ಆ್ಯಂಟಿ ಲಾಗ್ ಅಂದರೆ ಏನು? ಆ್ಯಂಟಿ ಲಾಗರಿದಮ್ಸ್ ಅಂದರೆ ಲಾಗರಿದಮ್ದು ಇನ್ವರ್ಸು, ಅಂದರೆ ಅದ್ರದ್ದು ಉಲ್ಟಾ. ಫಾರ್ ಎಕ್ಸಾಂಪಲ್ ಫಸ್ಟ್ ನೋಡಿ, ಐಮ್ ಸಾರಿ, ಆ್ಯಂಟಿ ಲಾಗ್ ಅಂದರೆ ಏನೂ ಇಲ್ಲ, ಲಾಗ್ದು ಇನ್ವರ್ಸ್ ಫಾರ್ಮ್, ಅದ್ರದ್ದು ಉಲ್ಟಾ ಬರೆದ್ರೆ ಬರೋದು. ಫಾರ್ ಎಕ್ಸಾಂಪಲ್ ಆ್ಯಂಟಿ ಲಾಗು ಲಾಗಿಗಿಂತ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಲಾಗ್ x = 3 ಅಂದರೆ
ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಆಂಟಿ ಲಾಗ್ ಆಫ್ 3. ಅಂದರೆ ಲಾಗ್ ಈ ಕಡೆ ಜಂಪ್ ಆದರೆ ಇವಾಗ ಪ್ಲಸ್ ಮೈನಸ್ ಈ ಕಡೆ ಜಂಪ್ ಆದರೆ ಏನಾಗುತ್ತೆ, ಪ್ಲಸ್ ಈ ಕಡೆ ಜಂಪ್ ಆದರೆ ಮೈನಸ್ ಆಗುತ್ತೆ, ಮೈನಸ್ ಈ ಕಡೆ ಜಂಪ್ ಆದರೆ ಪ್ಲಸ್ ಆಗುತ್ತೆ ಅಲ್ವಾ. ಅದೇ ಥರ ಲಾಗ್ ಈ ಕಡೆ ಜಂಪ್ ಆದರೆ ಏನಾಗುತ್ತೆ, ಆಂಟಿ ಲಾಗ್ ಆ ಕಡೆ ಹೋದ್ರೆ ಏನಾಗುತ್ತೆ, ಲಾಗ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಆಂಟಿ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು 10 power x, ಓಕೆ, ಆ್ಯಂಡ್ ಆಂಟಿ ಲಾಗಲ್ಲಿ ಬರುತ್ತೆ, ಆ್ಯಕ್ಚುಲಿ ಇದು ಲಾಗಲ್ಲಿ ಬರೀಬೇಕು. ಆಂಟಿ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು 10 power x, ಲಾಗ್ ಆಫ್ 10 power x, ಆ್ಯಂಡ್ ಆಂಟಿ ಲಾಗ್ ಆಫ್ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 10 power minus x. ಇದೆಲ್ಲ ಒಂದು ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ತಲೆಯಲ್ಲಿ ಇಟ್ಕೋಬೇಕು. ತಲೆ ಕೆಡ್ಸ್ಕೊಬೇಡಿ, ಪ್ರಾಬ್ಲಮ್ ಬಂದಾಗ ಇನ್ನೂ ಒಂದು ಸ್ವಲ್ಪ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಇವಾಗ ಪ್ರಾಬ್ಲಮ್ ಶುರು ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಇದು ಕೂಡ ಅಷ್ಟೇ, ಈ ಲಾಗರಿಥಮಿಕ್ ಟೇಬಲ್ ತುಂಬಾ ಇಂಪಾರ್ಟೆಂಟು. ಬೇಗ ಬೇಗ ಪಟ ಅಂತ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್, ಶುರು ಹಚ್ಕೊಳ್ಳೋಣ. ಆಂಟಿ ಲಾಗ್ ಆಫ್ 4.3 ಅಂತ ಇದೆ. ಏನು ಕಂಡುಹಿಡಿಬೇಕು ಮಕ್ಕಳೇ ಇಲ್ಲಿ, ಆಂಟಿ ಲಾಗ್ ಆಫ್ 4.3 ಅಂತ. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಸೊ ಸಲ್ಯೂಷನ್, ಸೊ ಸೇಮ್ ಬರ್ಕೊಬಿಡೋಣ. ಆಂಟಿ ಲಾಗ್ 4.3, ಈಗ ಇದನ್ನ ಸ್ಪ್ಲಿಟ್ ಮಾಡ್ಬೇಕು ಮಕ್ಕಳೇ. ಹೇಗೆ ಸ್ಪ್ಲಿಟ್ ಮಾಡ್ತೀರಾ, ಆಂಟಿ ಲಾಗ್ ಆಫ್ 4.3ನ 4 + 0.3 ಅಂತ ಬರ್ಕೋತೀನಿ. ಅರ್ಥ ಆಗ್ತಿದೆಯಲ್ವಾ, 4.3ನ 4 + 0.3 ಅಂತ ಸ್ಪ್ಲಿಟ್ ಮಾಡಿಕೊಂಡೆ. ಈಗೇನು ಮಾಡಬೇಕಂದ್ರೆ ಆಂಟಿ ಲಾಗ್, ಈ ಬ್ರಾಕೆಟ್ಸಲ್ಲಿ ನಂಬರ್ ಕಾಣಿಸ್ತಿದೆಯಲ್ಲ, ಒಂದೊಂದಕ್ಕೂ ಲಾಗರಿಥಮ್ ವ್ಯಾಲ್ಯೂ ಅಪ್ಲೈ ಮಾಡಬೇಕು. ವಾಟ್ ಈಸ್ ಲಾಗ್ ಆಫ್ 4? 4ಗೆ ಲಾಗರಿಥಮ್ ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ, ಸೊ ಲಾಗ್ ಆಫ್ 10 power 4 ಅಂತ ಆಗುತ್ತೆ. 4ಗೆ ಲಾಗರಿಥಮ್ ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ. ಇವಾಗ 0.3ಗೆ ಲಾಗರಿಥಮ್ ವ್ಯಾಲ್ಯೂ ಹೇಗೆ ಅಪ್ಲೈ ಮಾಡೋದಂದ್ರೆ, 0.3 ಎಲ್ಲಿದೆ ಇಲ್ಲಿ ಕಾಣಿಸ್ತಿದೆಯಾ, ಅದ್ರದ್ದು ಲಾಗ್ ವ್ಯಾಲ್ಯೂ ಎಷ್ಟು, ಲಾಗ್ 2, ಅಷ್ಟೇ ಸಿಂಪಲ್, ಲಾಗ್ 2. ಇದು ಒಂಚೂರು ಕನ್ಫ್ಯೂಸ್ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆ ಹೆಂಗೆ ಮಾಡಿದೆ ಅಂತ. 4ಗೆ ಲಾಗ್ ಅಪ್ಲೈ ಮಾಡಿದ್ರೆ ಲಾಗ್ ಆಫ್ 10 power 4 ಆಗುತ್ತೆ. 0.3ಗೆ ಲಾಗ್ ಅಪ್ಲೈ ಮಾಡಿದ್ರೆ ಅಕಾರ್ಡಿಂಗ್ ಟು ಮೈ ಟೇಬಲ್ 0.3ಗೆ ಲಾಗ್ 2 ಅಂತ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ಆಂಟಿ ಲಾಗ್, ಸೇಮ್ ಹಂಗೆ ಬರ್ಕೋತೀನಿ. ಇಲ್ಲಿ ನೋಡಿ, ಲಾಗ್ ಆಫ್ ಎ ಪ್ಲಸ್ ಬಿ ಅಂತ ಇದೆ. ಆವಾಗಲೇ ನಾನು ನಿಮ್ಗೊಂದು ಐಡೆಂಟಿಟಿ ಬರ್ದಿದೆ, ಲಾಗ್ ಎ ಇಂಟು ಲಾಗ್ ಬಿ ಇಸ್ ಈಕ್ವಲ್ ಟು ಲಾಗ್ ಆಫ್ ಲಾಗ್ ಎ ಪ್ಲಸ್ ಲಾಗ್ ಬಿ, ಸಾರಿ, ಇದು ಲಾಗ್ ಎ ಪ್ಲಸ್ ಲಾಗ್ ಬಿ ಇಸ್ ಈಕ್ವಲ್ ಟು ಲಾಗ್ ಆಫ್ ಎ ಇಂಟು ಬಿ ಅಂತ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ. ಸೊ ಲಾಗ್ ಎ ಪ್ಲಸ್ ಲಾಗ್ ಬಿ ಇಸ್ ಈಕ್ವಲ್ ಟು ಲಾಗ್ ಆಫ್ ಎ ಇಂಟು ಬಿ. ಈ ಐಡೆಂಟಿಟಿನ ಯೂಸ್ ಮಾಡಿಕೊಂಡು ಲಾಗ್ನ ಬರ್ದು ಒಳಗಡೆ ಇರೋದನ್ನ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ 10 power 4 ಇಂಟು 2. ಅರ್ಥ ಆಗ್ತಿದೆಯಾ, ಐಡೆಂಟಿಟಿ ಯೂಸ್ ಮಾಡಿದೆ. ಇವಾಗ ಆಂಟಿ ಲಾಗು ಕ್ಯಾನ್ಸಲ್ ಆಗಿಬಿಟ್ಟು ನಾನು ಏನು ಉಳ್ಕೊಳ್ಳುತ್ತೆ, ಸೊ 2 ಇಂಟು 10 power 4, ಇಷ್ಟೇ. ದಿಸ್ ಇಸ್ ಹೌ ಯು ಫೈಂಡ್ ಆಂಟಿ ಲಾಗ್. ಓಕೆ, ಬನ್ನಿ ಬೇಗ ಇನ್ನೊಂದು ಪ್ರಾಬ್ಲಮ್ ನೋಡ್ಕೊಬಿಡೋಣ. ಸೇಮ್ ಆಂಟಿ ಲಾಗ್ ಆಫ್ 5.8 ಅಂತ ಕೇಳಿದ್ದಾರೆ. ಬೇಗ ಶುರು ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಸಲ್ಯೂಷನ್ ಬರೆಯೋಣ. ಸೇಮ್ ಆಂಟಿ ಲಾಗ್ 5.8 ಹೇಗೆ ಮಾಡಬೇಕು, ಇವಾಗ ಸ್ಪ್ಲಿಟ್ ಮಾಡಬೇಕು. ಆಂಟಿ ಲಾಗ್ ಸ್ಮಾಲ್ ಲೆಟ್ರಲ್ಲಿ ಬರ್ದಿದ್ದೀನಿ, ನೋ ಪ್ರಾಬ್ಲಮ್. ಹೇಗೆ ಸ್ಪ್ಲಿಟ್ ಮಾಡ್ತೀರಾ, 5 + 0.8, ಕರೆಕ್ಟಾ? ಎಸ್. ಇವಾಗ ಒಂದೊಂದಕ್ಕೂ ಏನು ಅಪ್ಲೈ ಮಾಡಬೇಕು ಮಕ್ಕಳೇ, ಲಾಗರಿಥಮ್ ಅಪ್ಲೈ ಮಾಡಬೇಕು. ವಾಟ್ ಈಸ್ ಲಾಗ್ ಆಫ್ 5? ಲಾಗ್ ಆಫ್ 5 ಅಂದರೆ ಲಾಗ್ ಆಫ್ 10 power 5 ಅಂತ ಅರ್ಥ. ಏನು ನಂಬರ್ ಇರುತ್ತೆ ಹಾಗೆ ಹಾಕ್ಬಿಡೋದು. 0.8 ನಮ್ಮ ಟೇಬಲಲ್ಲಿ ಹೇಗೆ ಇಲ್ಲಿದೆ ಅಂದರೆ 0.84 ಇದೆ, 0.8 ಅಂತಲೇ ಲೆಕ್ಕ. ಸೊ ಲಾಗ್ 7 ಏನಂತ ಬರೀತೀರಾ, ಲಾಗ್ 7. ಓಕೆ, ನೆಕ್ಸ್ಟು ಇವಾಗ ಏನು ಮಾಡಬೇಕು, ಅಕಾರ್ಡಿಂಗ್ ಟು ಅವರ್ ಐಡೆಂಟಿಟಿ ಮಲ್ಟಿಪ್ಲಿಕೇಶನ್ ರೂಲ್ ತೊಗೊಂಬರ್ತೀವಿ. ಸೊ ಆಂಟಿ ಲಾಗ್ ಆಫ್ ಲಾಗ್ನ ಬರ್ದು ಬ್ರ್ಯಾಕೆಟ್ಸಲ್ಲಿ 10 power 5 ಇಂಟು 7, ಕರೆಕ್ಟಾ? ಎಸ್. ನಾವು ಲಾಗು ಆಂಟಿ ಲಾಗು ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳ್ಕೊಳ್ಳುತ್ತೆ ನಿಮಗೆ, 7 ಇಂಟು 10 power 5. ಸಿಂಪಲ್ ಅಲ್ವಾ? ಸೊ ಲಾಸ್ಟ್ ಪ್ರಾಬ್ಲಮ್ ಮಕ್ಕಳೇ, ಇದು ಮಾಡಿದ ತಕ್ಷಣ ಫುಲ್ ಕ್ಲಾರಿಟಿ ಬಂದ್ಬಿಡುತ್ತೆ ನಿಮಗೆ. ಓಕೆ, ನಿಮಗೆ ಗೊತ್ತಿದ್ರೆ ಬೇಗ ನನ್ನ ಜೊತೆ ಮಾಡ್ಕೊ ಬಂದ್ಬಿಡಿ. ಸೊ ಏನು ಮಾಡಬೇಕು, ಸಲ್ಯೂಷನ್, ಸೇಮ್ ಆಂಟಿ ಲಾಗ್, ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರೋ ನಂಬರು 37.28. ಸೊ ಏನು ಮಾಡಬೇಕು ಇವಾಗ, ಏನು ಮಾಡಬೇಕು, ಸ್ಪ್ಲಿಟ್ ಮಾಡ್ಕೋಬೇಕಲ್ವಾ. ಸೊ ಆಂಟಿ ಲಾಗ್ ಆಫ್ ನಂಬರ್ ಎಷ್ಟಾದ್ರೂ ಇರಲಿ ಸ್ಪ್ಲಿಟ್ ಮಾಡ್ಕೊಳ್ಳಿ, 37 + 0.28. ಅರ್ಥ ಆಗ್ತಿದೆಯಾ? ಇದು ಒಂದು ಕಡೆ, ಅದು ಒಂದು ಕಡೆ. ಇವಾಗ ಒಂದೊಂದಕ್ಕೂ ಲಾಗರಿಥಮ್ ವ್ಯಾಲ್ಯೂ ಅಪ್ಲೈ ಮಾಡಬೇಕು. ಸೊ ಸೇಮ್ ಆಂಟಿ ಲಾಗ್ ಆಫ್ 37 ಹೇಗೆ ಬರೋದು, 10 power 37 ಅಂತಲೇ ಬರ್ಕೋಬೇಕು. ಓಕೆ, ಸೊ ಲಾಗ್ ಆಫ್ 10 power 37
ಪ್ಲಸ್ ಇವಾಗ 0.28 ಎಲ್ಲಿ ಬರುತ್ತೆ 0.28 ಸೊ 0.28 ಇದು ಮಧ್ಯದಲ್ಲಿ ಬರುತ್ತೆ ಅಲ್ವಾ ಸೊ 0.28 ಅಂದರೆ 28 ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಲಾಗ್ 2 ಅಂತಲೇ ಲೆಕ್ಕ ಬಿಕಾಸ್ 0.3 ಇದೆಯಲ್ಲ 0.28 ಅಂದರೆ ಲಾಗ್ 2 ಅಂತಲೇ ಅರ್ಥ ಸೊ ಲಾಗ್ 2 ಅಂತ ಬರ್ಕೋತೀನಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಮಕ್ಕಳೇ ಓಕೆ ಲಾಗ್ 2 ಸೊ ದೇರ್ ಫೋರ್ ಆ್ಯಂಟಿ ಲಾಗ್ ಆಫ್ ಸೇಮ್ ಐಡೆಂಟಿಟಿ ಯೂಸ್ ಮಾಡಬೇಕು ಲಾಗ್ ಬ್ರ್ಯಾಕೆಟ್ ಒಳಗಡೆ 10⁻37 ಇಂಟು 2 ಅಲ್ವಾ ಕ್ಲೋಸ್ ದ ಬ್ರ್ಯಾಕೆಟ್ ಲಾಗು ಆ್ಯಂಟಿ ಲಾಗು ಕ್ಯಾನ್ಸಲ್ ಆಗಿ ಏನು ಉಳ್ಕೊಳ್ಳುತ್ತೆ ನಿಮಗೆ 2 ಇಂಟು 10⁻37 ಇದೆಲ್ಲನೂ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬಟ್ ಕ್ಯಾಲ್ಸಿಯಲ್ ಮಾಡಿದ್ರೆ ವ್ಯಾಲ್ಯೂಸು ಲಾಸ್ಟ್ ಡೆಸಿಮಲಲ್ಲಿ ಚೇಂಜ್ ಆಗುತ್ತೆ ಬಟ್ ದಿಸ್ ಇಸ್ ದಿ ಮೋಸ್ಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಗೊತ್ತಾಗ್ತಿದೆಯಲ್ಲ ಲಾಗು ಆ್ಯಂಟಿ ಲಾಗ್ ಹೆಂಗೆ ಕಂಡುಹಿಡಿದು ಅಂತ ನೋಡಿ ಈ ವಿಡಿಯೋ ಒನ್ ಶಾರ್ಟಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸತಿ ರೀಪ್ಲೇ ಮಾಡ್ಕೊಂಡು ಟ್ರೈ ಮಾಡಿ ಓಕೆ ಮತ್ತು ನಿಮಗೋಸ್ಕರ ಹೋಮ್ವರ್ಕ್ ಪ್ರಾಬ್ಲಮ್ಸ್ ತಂದಿದ್ದೀನಿ ಮಕ್ಕಳೇ ಸೊ ದಯವಿಟ್ಟು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಇದೆಲ್ಲ ನೀವು ಟ್ರೈ ಮಾಡಬೇಕು ಸೊ ಲಾಗರಿದಮ್ ಇದಕ್ಕೆಲ್ಲ ಕಂಡುಹಿಡಿಬೇಕು ಇದಕ್ಕೆಲ್ಲ ಆ್ಯಂಟಿ ಲಾಗ್ ಕಂಡುಹಿಡಿಬೇಕು ಸೊ ನಿಮಗೆ ಏನಾದರೂ ಡೌಟ್ಸ್ ಬಂದರೆ ದಯವಿಟ್ಟು ಈ ವಿಡಿಯೋದು ಕಮೆಂಟ್ ಸೆಕ್ಷನಲ್ಲಿ ಡೌಟ್ ಏನಂತ ಕೇಳಿ ಲೈವ್ ಪರೀಕ್ಷೆ ಲೈವಲ್ಲಿ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಸೊ ಇಲ್ಲಿಗೆ ಈ ಒಂದು ಶಾರ್ಟ್ ವಿಡಿಯೋ ಮುಗೀತು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದೆ ದಯವಿಟ್ಟು ನಮ್ಮ PUC ಪರೀಕ್ಷೆ ಸೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ ಸೊ ಈ ಥರ ನಿಮ್ಮ ಶಾರ್ಟ್ ಯೂಸ್ಫುಲ್ ವಿಡಿಯೋಸ್ನ ನಾವು ಹಾಕ್ತಿರ್ತೀವಿ ಅದೇ ಥರ ನಮ್ಮ PUC ಪರೀಕ್ಷೆ ಆ್ಯಪು ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನೊಮ್ಮೆ ವಿಡಿಯೋದಲ್ಲಿ ನಿಮ್ಮನ್ನು ನೋಡ್ತೀನಿ ನಿಮ್ಮ ಸಾಧನೆ ನಮ್ಮ ಗೆಲುವು ಬಾಯ್ ಚಿಲ್ಡ್ರನ್ಸ್ ಟೇಕ್ ಕೇರ್